ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಇದೊಂದು ಕಾರ್ಡ್ ಇದ್ರೆ ಪ್ರತಿ ತಿಂಗಳು ಎಲ್ಲ ಮಹಿಳೆಯರಿಗೆ 3,000 ರೂಪಾಯಿ ಬರುತ್ತೆ. ಮಹಿಳೆಯರಿಗೆ ಅಷ್ಟೇ ಅಲ್ಲ, ಪುರುಷರಿಗೂ ಕೂಡ 3,000 ಬರುತ್ತೆ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇದ್ರೆ ಸೊ ಗಂಡನಿಗೆ 3,000, ಹೆಂಡತಿಗೆ 3,000, ಟೋಟಲ್ ತಿಂಗಳಿಗೆ 6,000 ರೂಪಾಯಿ ಕೂಡ ನೀವು ಪಡ್ಕೋಬಹುದು ಫ್ರೆಂಡ್ಸ್. ಸೊ ಹೀಗಾದರೆ ಈ ಕಾರ್ಡ್ ಯಾವುದು? ಸೊ ಅದನ್ನು ನಾವು ತಿಂಗಳಿಗೆ 6,000 ಗಂಡ ಹೆಂಡತಿ ಪಡ್ಕೋಬೇಕಾದ್ರೆ ಎಲಿಜಿಬಿಲಿಟಿ ಏನಿರಬೇಕು? ಸೊ ಅದನ್ನು ಅರ್ಜಿ ಎಲ್ಲಿ ಹಾಕಬೇಕು? ಸೊ ಈ ಕಾರ್ಡ್ ಯಾವುದು? ಪ್ರತಿಯೊಂದೂ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ, ಕೇಂದ್ರ ಸರ್ಕಾರದ್ದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು. ಯಾರು ಮಿಸ್ ಮಾಡ್ಕೋಬೇಡಿ, ಹಾಗೆ ಸ್ಕಿಪ್ ಮಾಡ್ಕೊಂಡು ಓಡಿಸ್ಕೊಂಡು ನೋಡಬೇಡಿ, ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ. ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಅಪ್ಲೋಡ್ ಮಾಡುವಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಸೊ ವಿಡಿಯೋನ ನೋಡಿ ಮಾಹಿತಿನ ಪಡ್ಕೋಬಹುದು. ಸೊ ಹೀಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಒಂದು ಕಾರ್ಡ್ ಇದ್ದರೆ ಮನೆಯಲ್ಲಿ ಎಲ್ಲ ಮಹಿಳೆಯರಿಗೂ 3,000 ರೂಪಾಯಿ, ಜೊತೆಗೆ ಪುರುಷರಿಗೂ ಕೂಡ ಹೇಳಿದ್ನಲ್ವ. ಸೊ ಗಂಡ ಹೆಂಡತಿ ಇದ್ದರೆ ಅವರಿಗೆ ತಿಂಗಳಿಗೆ 6,000 ರೂಪಾಯಿ ಹಣ ಪಡ್ಕೋಬೋದು. ಸೊ ಈ ಕಾರ್ಡ್ ಯಾವುದು? ಈ ಶ್ರಮ್ ಕಾರ್ಡ್. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತೇ ಇರೋದಿಲ್ಲ ಈ ಶ್ರಮ್ ಕಾರ್ಡ್ ಬಗ್ಗೆ. ಸೊ ಈ ಶ್ರಮ್ ಕಾರ್ಡ್ ಇದ್ದರೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ. ಆದರೆ ಅದು ಯಾವ ಥರ ನಾವು ಯಾವ ಥರ ಪಡ್ಕೋಬೇಕು, ಇನ್ಯಾವ ಥರ ಅರ್ಜಿ ಹಾಕಬೇಕು ಅನ್ನೋದು ಅವ್ರಿಗೆ ಡೀಟೇಲ್ಸ್ನ ಗೊತ್ತೇ ಇರೋದಿಲ್ಲ. ಸೊ ಹೀಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ತಿಂಗಳಿಗೆ 3,000 ಗಂಡ ಹೆಂಡತಿ ಇಬ್ರು ಸೇರಿ ತಿಂಗಳಿಗೆ 6,000 ಹಣನ ಪಡ್ಕೋಬಹುದು. ಈ ಕಾರ್ಡ್ಗೆ ಅರ್ಜಿ ಹಾಕಲು 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು, 40 ವರ್ಷ ಒಳಗಿನವರಾಗಿರ್ಬೇಕು. ಈ ಕಾರ್ಡ್ಗೆ ಅರ್ಜಿ ಹಾಕಲು ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕಂದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ವೋಟರ್ ID ಹಾಗೆ ರೇಷನ್ ಕಾರ್ಡ್ ಕೂಡ ತುಂಬ ಮುಖ್ಯ. ಸೊ ನೀವೆಲ್ಲ ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ, ಹಳ್ಳಿದಲ್ಲಿ ನೀವು ಯಾರಾದರೂ ವಾಸ ಮಾಡ್ತಾ ಇದ್ದೀರಾ, ನೀವು ಅಪ್ಲೈ ಮಾಡಬೇಕು ಅಂದರೆ ನೀವು ಗ್ರಾಮ 1 ಹೋಗಿ ಅಪ್ಲೈ ಮಾಡಬೇಕು. ಜೊತೆಗೆ ಸಿಟಿನಲ್ಲಿ ಇದ್ದೀರಾ ಅಂದರೆ ಬೆಂಗಳೂರು 1, ಕರ್ನಾಟಕ 1 ಅಥವಾ CSC ಸೆಂಟರ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಕೂಡ ಅರ್ಜಿನ ಹಾಕ್ಬೋದು ಫ್ರೆಂಡ್ಸ್. ಎಲಿಜಿಬಿಲಿಟಿ ನೋಡೋದಾದರೆ ಯಾರ್ಯಾರು ಅರ್ಜಿನ ಹಾಕಬೇಕು ಅಂದರೆ ಬೀದಿ ಬದಿ ವ್ಯಾಪಾರ ಮಾಡೋರು ಹಾಕ್ಬೋದು, ಹಾಗೆ ರಿಕ್ಷಾ ಚಾಲಕರು ಕೂಡ ಹಾಕ್ಬೋದು, ಗಾರೆ ಕೆಲಸದವರು ಕೂಡ ಹಾಕ್ಬೋದು, ಹಾಗೆ ತರಕಾರಿ ವ್ಯಾಪಾರ ಮಾಡ್ತಾ ಇರೋರು ಕೂಡ ಹಾಕ್ಬೋದು, ಹಾಗೆ ಕೂಲಿ ಕೃಷಿ ಕಾರ್ಮಿಕರು ಕೂಡ ಈ ಒಂದು ಈ ಶ್ರಮ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು ಫ್ರೆಂಡ್ಸ್. ಸೊ ಈ ಕಾರ್ಡ್ ಇದ್ರೆ ಇನ್ಸೂರೆನ್ಸ್ ಮೂಲಕ ಕೂಡ ತಮ್ಗೆಲ್ಲ 2 ಲಕ್ಷ ರೂಪಾಯಿ ಕೂಡ ಸಿಗುತ್ತೆ. ಹೇಗೆ 3,000 ರೂಪಾಯಿ ಪಡ್ಕೋಬಹುದು ಈ ಕಾರ್ಡ್ ಇದ್ರೆ ಅಂದ್ರೆ, ಈ ಕಾರ್ಡ್ ಇರೋರು ಅರ್ಜಿನ ಹಾಕಿ ಪೋಸ್ಟ್ ಆಫೀಸಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ತಿಂಗಳಿಗೆ 55 ರೂಪಾಯಿ ಅಂತ ಹೇಳ್ಬಿಟ್ಟು ನೀವು ಕಟ್ತಾ ಹೋಗಬೇಕು. 18 ವರ್ಷ ನಂತರ ನೀವು ಕಾರ್ಡ್ ಮಾಡಿಸಿರ್ತೀರಲ್ವ. ಸೊ ತಿಂಗಳಿಗೆ 55 ರೂಪಾಯಿ ನೀವು ಹಾಕಿದ್ರೆ ಕೇಂದ್ರ ಸರ್ಕಾರದಿಂದ ಕೂಡ 55 ರೂಪಾಯಿ ಬಂದು ನಿಮ್ಮ ಪೋಸ್ಟ್ ಆಫೀಸಲ್ಲಿ ನೀವು ಯಾವ ಬ್ಯಾಂಕ್ ಓಪನ್ ಮಾಡಿರ್ತೀರಲ್ವ ಅಲ್ಲಿ ಬಂದು ಜಮಾ ಆಗುತ್ತೆ. ಸೊ ಈ ಕಾರ್ಡ್ ಯಾರ್ಯಾರ ಹತ್ರ ಇದೆ, ನೀವು ಯಾರ್ಯಾರು ಅಪ್ಲೈ ಮಾಡಿರ್ತೀರ, ಸೊ ಅವರೆಲ್ಲರೂ 60 ವರ್ಷದ ನಂತರ ನೀವು ಈ ಕಾರ್ಡಿನ ಫಲನ ಪಡ್ಕೋಬಹುದು ಫ್ರೆಂಡ್ಸ್. ಸೊ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀವಿ. ಸೊ ಈ ಕಾರ್ಡ್ ಇರೋರು ಅರ್ಜಿನ ಸಲ್ಲಿಸಿ ಪೋಸ್ಟ್ ಆಫೀಸಲ್ಲಿ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ತಿಂಗಳಿಗೆ 50 ರೂಪಾಯಿ ಅಂತ ನೀವು ಕಟ್ತಾ ಹೋದರೆ ನೀವು 60 ವರ್ಷ ಆದ ನಂತರ ತಿಂಗಳಿಗೆ 3,000 ರೂಪಾಯಿ ಹಣನ ಪ್ರತಿ ತಿಂಗಳೂ ಪಡ್ಕೋಬೋದು. ಸೊ ಗಂಡ ಆದರೂ ಪಡ್ಕೋಬೋದು, ಹೆಂಡತಿ ಪಡ್ಕೋಬೋದು. ಸೊ ತಮ್ಮ ಮಕ್ಕಳು 18 ವರ್ಷ ಆಗಿದೆ ಅಂದರೆ ಅವ್ರು ಕೂಡ ಈ ಕಾರ್ಡ್ನ ಮಾಡಿಸ್ಕೊಂಡು ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್. ಸೊ ತಮ್ಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ, 60 ವರ್ಷ ಒಂದು ವೇಳೆ ಬದುಕೇ ಇರಲಿಲ್ಲ, ತೀರ್ ಹೋದ್ರೆ ಅವಾಗ ಏನು ಮಾಡಬೇಕು, ಕಟ್ಟಿರೋ ಹಣನ ವೇಸ್ಟ್ ಆಗುತ್ತೆ ಅಂತ ತಮಗೆಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೂ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಆ ರೀತಿ ಏನಾದರೂ ಆದರೆ ನೀವು ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ ಹೊಸದಾಗಿ ಖಾತೆನ ಓಪನ್ ಮಾಡ್ತೀರಲ್ವ, ಸೊ ಅವಾಗ ಒಂದು ನಾಮಿನಿ ಅಂತ ಕೊಡ್ತೀರಲ್ವ. ಸೊ ನೀವು ನಾಮಿನಿ ಹಾಕಿರೋ ವ್ಯಕ್ತಿಗೆ ಆ ಅಮೌಂಟ್ನ ಅವ್ರಿಗೆ ಹೋಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ಹಣನ ವ್ಯರ್ಥ ಆಗೋದಿಲ್ಲ ಫ್ರೆಂಡ್ಸ್. ಇದೊಂದು ಒಳ್ಳೆ ಸ್ಕೀಮು, ನಮ್ಮ ರಾಜ್ಯ ಸರ್ಕಾರದಲ್ಲ, ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಬೆಳವಣಿಗೆ, ಹಾಗೆ ಒಂದು ಒಳ್ಳೆ ಸ್ಕೀಮ್ ಅಂತಾನೆ ಹೇಳ್ಬೋದು. 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಹಣನ ಈ ಒಂದು ಸ್ಕೀಮ್ ಮೂಲಕ ಪಡ್ಕೋಬಹುದು. ಸೊ ತಮ್ಗೆಲ್ಲರಿಗೂ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ತಮ್ಗೆ ಯಾರಿಗೂ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.
ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.